ಇದೆ. ಇನ್ನು ಗ್ರಾಮಸ್ಥರೇ ಒಂದಷ್ಟು ಮಾತನಾಡಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ, ಕೇಳಿಸ್ಕೊಳ್ಳಿ. ಎಸಿನ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ತಹಶೀಲ್ದಾರ್ ಮಂಜುನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್, ರಾಯಚೂರಿನ ಈ ಅಜ್ಜಿಯ ವಿರಹ ವೇದನೆ ನಿಮಗೆ ಅರ್ಥ ಆಗಿರ್ಬೋದು ಅನ್ಸುತ್ತೆ. ನಿಮಗೆ ಗೊತ್ತಾ ರಂಗಮ್ಮ ಯಾರು ಅನ್ನೋದು? ಗೊತ್ತು ಸರ್, ಗೊತ್ತು. ನಮ್ ಸೆನ್ಸಸ್ ಮಾಡ್ಲಿಕ್ಕೆ ಹೋಗಿರ್ತಕ್ಕಂಥ ಜನ ಟೀಚರ್ಸ್ ನೋಡಿ ಇದು ಮಾಡಿದಾರೆ. ಅದು ತಹಶೀಲ್ದಾರ್ ಸಾಹೇಬ್ರೆ, ನಿಮ್ಮ ಉತ್ತರಕ್ಕೂ ಮುನ್ನ ಒಂದೆರಡು ಲೈನ್ ಪೀಠಿಗೆ ಕೊಟ್ಟು ಬಿಡ್ತೀನಿ. ನಮ್ಮ ಮನೆ ಮುಂಭಾಗ ನಾವು ಕಟ್ಟ ನಾಯಿಗೂಡ್ ಹೆಂಗಿರುತ್ತ್ರಿ, ನಮ್ಮ ಮನೆ ಕೋಣೆಯಲ್ಲಿ ಕಟ್ಟುವಂತಹ ಕೋಳಿಗೂಡ್ ಹೆಂಗಿರುತ್ತ್ರಿ, ಆ ತಾಯಿಯ ಕಣ್ಣೀರು ಅರ್ಥ ಆಗೋದಿಲ್ವೇನ್ರಿ? ಮನುಷ್ಯ ನಾವು. ಮಂಜುನಾಥ್ ಮಾತಾಡಿ. ಆ ರಂಗಮ್ಮನ ಕಥೆ ನಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ ಅನ್ನೋದು ಸರ್. ಈಗ ಅದಕ್ಕೆ ಸಂಬಂಧಪಟ್ಟಂತೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿನ ಸ್ಥಳಕ್ಕೆ ಕಳಿಸಿದೀವಿ. ಅವರು ತಾಯಿಯವರು ಏನಂದ್ರೆ ನಮ್ಮ ಮಕ್ಕಳ ಜೊತೆ ಇರ್ಲಿಕ್ಕೆ ಹೋಗ್ತಾ ಇಲ್ಲ. ಅವ್ರ ಮಕ್ಕಳು ಬೇರೆ ಕಡೆ ವಾಸ ಮಾಡ್ತಾ ಇದಾರೆ. ಅವ್ರಿಗೆ ಸರಿಯಾದ ಮನೆ ಇದೆ, ಎಲ್ಲ ಇದೆ. ಅವ್ರು ಈಗ ಅವ್ರಿಗೆ ಮತ್ತೆ ಮನವೊಲಿಸಿ ಕೇಳಿದೀನಿ. ಮತ್ತೆ ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಸ್ಥಳಕ್ಕೆ ಹೋಗಿ ಅವ್ರ ಪರಿಶೀಲನೆ ಮಾಡಿ ಅದಕ್ಕೆ ಅಟೆಂಡ್ ಮಾಡ್ತೀವಿ. 10 ವರ್ಷ ಬೇಕೇನು ಅಲ್ರಿ? ಸ್ವತಂತ್ರವಾಗಿ ಬದುಕೋದಕ್ಕೆ ಮನೆ ಕಟ್ಟಿ ಕೊಡೋದಕ್ಕೆ ಸರ್ಕಾರದಲ್ಲಿ ಅನೇಕ ಯೋಜನೆಗಳಿದಾವ್ರಿ. 10 ವರ್ಷ ಇಲ್ಲ ಸರ್, ಮೊನ್ನೆ ರೀಸೆಂಟ್ ಆಗಿದೆ. ಅವ್ರ ತಾಯಿ ಮಕ್ಕಳ ಜೊತೆ ಇದ್ರು, ಅವ್ರ ಜೊತೆ ಬಿಟ್ಟು ಇವ್ರು ಸಪರೇಟ್ ಆಗಿ ಬಂದು ವಾಸ ಮಾಡ್ತಾ ಇದಾರೆ ಅಷ್ಟೇ. ಏನು 10 ವರ್ಷ ಇಲ್ಲ. ಅವ್ರು ಈಗ ರೀಸೆಂಟ್ ಆಗಿ ಗೊತ್ತಾಗಿರೋದು. ಈಗ ಸರಿ, ಆ ತಾಯಿ ಮಕ್ಕಳ ಜೊತೆ ಯಾಕೆ ವಾಸ ಆಗ್ತಾ ಇಲ್ಲ ಅನ್ನೋದಕ್ಕೆ ಅದಕ್ಕೆ ಅದರದೇ ಆದಂತಹ ಪ್ರಬಲ ಕಾರಣಗಳಿರ್ತಾವೆ. ಮಕ್ಕಳು ನೆಟ್ಟಿಗೆ ನೋಡ್ಕೊಂಡ್ರೆ ಯಾವ ತಾಯಿ ಕೂಡ ಸಪರೇಟ್ ಹೋಗೋದಕ್ಕೆ ಅದೇ ಸರ್, ಅದಕ್ಕೆ ಅವ್ರ ಜೊತೆ ಮಾತಾಡ್ಲಿಕ್ಕೆ ಕೇಳಿದೀನಿ. ಮಕ್ಕಳ ಜೊತೆ ಮಾತಾಡಿ ಅವ್ರ ಜೊತೆ ಕನ್ಸ್ಲಿಕ್ಕೆ ವ್ಯವಸ್ಥೆ ಮಾಡಲಿಕ್ಕೆ ಕೇಳಿದೀನಿ. ಅಕಸ್ಮಾತ್ ಹೋಗ್ಲಿಕ್ಕೆ ಹೋಗ್ಲಿಲ್ಲ ಅಂದ್ರೆ ಅವ್ರ ಮೇಲೆ ಏನು ಛತ್ ಹಾಕ್ಲಿಕ್ಕೆ ಅಥವಾ ಒಂದು ಸೀಟ್ ಹಾಕೊಡ್ಲಿಕ್ಕೆ ಹೇಳಿದೀನಿ ಪಂಚಾಯತ್ ಅವರಿಗೆ. ನಿಮ್ಮ ಗಮನಕ್ಕೆ ಬಂದು ಎಷ್ಟು ದಿವಸ ಆಯ್ತು ತಹಶೀಲ್ದಾರ್ ಸಾಹೇಬ್ರೆ? ನಮ್ಮ ಗಮನಕ್ಕೆ ಬಂದು ಈಗ ಒಂದು 4-5 ದಿನ ಆಯ್ತು. ನಿಮ್ಮ ಸ್ಪಂದನೆಯ ಕಾರ್ಯಗಳನ್ನ ವಿವರಣೆ ಕೊಡಿ. ಆ ಅಜ್ಜಿ ಜೊತೆ ಮಾತನಾಡಿದ್ರ ಪ್ರಾಥಮಿಕವಾಗಿ? ಸರ್, ಕಳಿಸ್ಕೊಟ್ಟಿನಿ. ನಮ್ಮ ತಂಡನ ಕಳಿಸ್ಕೊಟ್ಟಿನಿ. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಹೋಗಿದ್ದಾರೆ, ನಮ್ಮ ಗ್ರಾಮ ಲೆಕ್ಕಾಧಿಕಾರಿ ಹೋಗಿದ್ದಾರೆ, ಎಲ್ಲರೂ ಹೋಗಿ ಭೇಟಿ ಕೊಟ್ಟಿದ್ದಾರೆ. ಈಗ ಎಷ್ಟು ದಿವಸಗಳ ಒಳಗೆ ಇದಕ್ಕೊಂದು ಪರಿಹಾರ ಸಿಗಬಹುದು? ಇವತ್ತು ನಾಳೆ ಸಿಗ್ತದೆ. ಎಸ್, ಥ್ಯಾಂಕ್ ಯು ಸೋ ಮಚ್. ಖಂಡಿತ ಸಿಗಲೇಬೇಕು. ನಿಮ್ಮಿಂದ ನಿರೀಕ್ಷೆ ಮಾಡ್ತಾ ಇರೋದು ಕೂಡ ಇಷ್ಟೇ. ಕಂಪ್ಲೇಂಟ್ ಬಾಕ್ಸಿಗೆ, ಫ್ರೀಡಂ ಟಿವಿಯ ಕಂಪ್ಲೇಂಟ್ ಬಾಕ್ಸಿಗೆ ಈ ದೂರು ಬಂದಿದೆ. ಆ ಅಜ್ಜಿ ಅರ್ಥ ನಿನಾದಕ್ಕೊಂದು ಉತ್ತರ ಈಗ ಸ್ವತಃ ತಹಶೀಲ್ದಾರ್ ಮಾತನಾಡ್ತಾ ಇದ್ರು. ಸೊ ನ್ಯಾಯ ಒದಗಿಸುವ ಭರವಸೆಯನ್ನ ತಹಶೀಲ್ದಾರ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಫ್ರೀಡಂ ಟಿವಿ ಜೊತೆ ಮಾತನಾಡಿದ್ದಕ್ಕೆ. ಆ ಅಜ್ಜಿಯ ಸಮಸ್ಯೆಗೆ ಪರಿಹಾರ ಇದು ನಿಮ್ಮ ಕಂಪ್ಲೇಂಟ್ ಬಾಕ್ಸ್, ಇದು ನಿಮ್ಮ ಕಂಪ್ಲೇಂಟ್ ಬಾಕ್ಸ್. ಜನಸಾಮಾನ್ಯರ ಕಣ್ಣಂಚಲ್ಲಿ ಒಂದು ಹನಿ ನೀರು ಬಂದ್ರೂ ಕೂಡ ಸಹಿಸೋದಿಲ್ಲ. ಜನಸಾಮಾನ್ಯರ ಪರ, ಬಡವರ ಪರ, ಮಧ್ಯಮ ವರ್ಗದ ಅನ್ಯಾಯಕ್ಕೆ ಧ್ವನಿಗೂಡಿಸುವಂತಹ, ಅವರಿಗೆ ನ್ಯಾಯ ಒದಗಿಸುವಂತಹ ನಿರಂತರ ಪ್ರಯತ್ನ ನಿಮ್ಮ ಫ್ರೀಡಂ ಟಿವಿಯ ಕಂಪ್ಲೇಂಟ್ ಬಾಕ್ಸ್ ನಡೆಸುತ್ತೆ. ಈಗ ತಹಶೀಲ್ದಾರ್ ಮಾತನಾಡ್ತಾ ಇದ್ರು, ಕುಟುಂಬ ಕಲಹದಿಂದಲೋ ಅಥವಾ ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿನ ಗ್ರಾಮಸ್ಥರ ಈ ಅಜ್ಜಿಯ ವಿರಹ ವೇದನೆಯ ಕುರಿತು ಮಾತನಾಡಿದರೆ. ಒಂದ್ಸತಿ ಕೇಳಿಸ್ಕೊಂಡು ಬರೋಣ. ವರ್ಷಗಳಿಂದ ಈ ತುಗುಲಿನಿ ಬಸವರಾಜ್ ಅಂತ ಈ ರಂಗಮ್ಮನಿಗೆ ಸುಮಾರು 50 ವರ್ಷಗಳಿಂದ ಈ ತುಗುಲಿನಿ ಗ್ರಾಮದಲ್ಲಿ ವಾಸವಾಗಿರ್ತಾರೆ. ಈಗ ಮಕ್ಕಳು ಮರಿದ್ರೂ ಅವರು ತಮ್ಮ ಹೆಂಡ್ರ ಮಕ್ಕಳ ಕಡೆಗಂತ ತಮ್ಮದಾಗಂತ ಸಂಸಾರ ಮಾಡಿಕೊಂಡು ಬೇರೆ ಊರಲ್ಲಿ ಇರ್ತಾರ. ಈ ಮುದುಕ ಯಾರು ಸೇರಂಗಿಲ್ಲ, ಇಲ್ಲೇ ಒಂದೇ ಇರ್ತೈತಿ. ತನಗೆ ಯಾರಿಲ್ಲ, ಮೊದಲು ಸ್ವಲ್ಪ ಕೈ ಕಾಲಾಗ ಶಕ್ತಿ ಇರೋ ತನಕ ದುಡಿದು ಸಂಪಾದನೆ ಮಾಡಿ ತಿಂತ ಅಜ್ಜಿ ಆಗಿದ್ದಾಳೆ. ಆಕೆಗೆ ಏನ ತನ್ನ ಊಟ ಮಾಡಿ ತನಕ ತೊಂದರೆ ಆಗೈತೆ. ಅಂತವರಲ್ಲಿ ಗುಡಿಸಲಾಗ್ತನಕ್ಕಂತ ಹಣಕಾಸಿನ ವ್ಯವಸ್ಥೆ ಸ್ವಲ್ಪ ತೊಂದರೆ ಇದೆ. ದಯವಿಟ್ಟು ಸಮಾಜ ಕಲ್ಯಾಣ ಇಲಾಖೆ ಆಗಲಿ ಅಥವಾ ಸರ್ಕಾರ ಯಾವುದೇ ಒಂದು ಯೋಜನೆಯಲ್ಲಿ ಆ ಎಮ್ಮಗ ಒಂದು ಮನೆಯನ್ನು ನಿರ್ಮಿಸಿಕೊಡಬೇಕಂದ್ರೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.